ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು 8 ಅಪ್ಕಮಿಂಗ್ ಕಾರ್ಸ್ಗಳ ಬಗ್ಗೆ ಮಾತನಾಡೋಣ. ಅವು ಬರುವ 2 ರಿಂದ 3 ತಿಂಗಳುಗಳಲ್ಲಿ ಇಂಡಿಯನ್ ಮಾರ್ಕೆಟ್ನಲ್ಲಿ ಲಾಂಚ್ ಆಗಲಿಕ್ಕಿದೆ ಮತ್ತು ಡೆಫಿನೆಟ್ಲಿ ಅದರಲ್ಲಿ ಒಂದಾದರೂ ಕಾರ್ ನಿಮಗೆ ಇಷ್ಟವಾಗಬಹುದು. ಆದರೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಈಗ ಈ ವಿಡಿಯೋವನ್ನು ಶುರು ಮಾಡೋಣ. ಇಲ್ಲಿ ನಂಬರ್ 1 ನಲ್ಲಿ ಹೋಂಡಾ ಸಿಟಿ ಹ್ಯಾಚ್ಬ್ಯಾಕ್ ಬರುತ್ತದೆ. ಸಿಟಿ ಹ್ಯಾಚ್ಬ್ಯಾಕ್ ಒಂದು ಕಡಿಮೆ ದರದಲ್ಲಿ ಸಿಗುವ ತುಂಬಾ ಒಳ್ಳೆಯ ಹ್ಯಾಚ್ಬ್ಯಾಕ್ ಕಾರ್. ಇದರ ಪ್ರೈಸಿಂಗ್ 6 ಲಕ್ಷ ರೂಪಾಯಿಗಳಿಂದ ಸ್ಟಾರ್ಟ್ ಆಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ ಸುಮಾರು 10 ಲಕ್ಷದ ಒಳಗೆ ಸಿಗುತ್ತದೆ. ಈ ಕಾರ್ನ ಲುಕ್ಸ್ ಮತ್ತು ಡಿಸೈನ್ ತುಂಬಾ ಸ್ಪೋರ್ಟಿ ಮತ್ತು ಸ್ಟೈಲಿಶ್ ಸೈಡಲ್ಲಿ ಇದೆ, ಹೀಗಾಗಿ ಕಾರ್ ನೋಡಲು ತುಂಬಾ ಚೆನ್ನಾಗಿ ಕಾಣುತ್ತದೆ. ಇದರ ಲೈಟಿಂಗ್ ಬಗ್ಗೆ ಹೇಳುವುದಾದರೆ, ಫ್ರಂಟ್ ಅಲ್ಲಿ ನಿಮಗೆ LED ಹೆಡ್ಲೈಟ್ಸ್, LED DRL, ಕೆಳಗೆ LED ಫಾಗ್ ಲ್ಯಾಂಪ್, ಹಿಂದೆ LED ಟೇಲ್ ಲೈಟ್ ಮತ್ತು ಬಲ್ಬ್ ಇಂಡಿಕೇಟರ್ ಸಿಗುತ್ತದೆ. ಇಲ್ಲಿ ನಿಮಗೆ 16 ಇಂಚಸ್ನ ಅಲಾಯ್ ವೀಲ್ ಸಿಗುತ್ತದೆ ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲಿ ನಿಮಗೆ ಸುಮಾರು 172 ಮಿಲಿಮೀಟರ್ ಸಿಗುತ್ತದೆ. ಇದರಲ್ಲಿ 2 ಇಂಜಿನ್ ಆಪ್ಷನ್ಸ್ ಸಿಗುತ್ತದೆ. ಮೊದಲನೆಯದು 1 ಲೀಟರ್ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಮತ್ತು ಎರಡನೆಯದು 1.2 ಲೀಟರ್ ಹೈಬ್ರಿಡ್ ಪೆಟ್ರೋಲ್ ಇಂಜಿನ್. ಇದರಿಂದ ನೀವು ಸುಮಾರು 22 kmpl ವರೆಗೆ ಮೈಲೇಜ್ ತೆಗೆಯಬಹುದು. ಇದರಲ್ಲಿ 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಮತ್ತು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಸಿಗುತ್ತದೆ. ಇಂಟೀರಿಯರ್ ಬಗ್ಗೆ ಹೇಳುವುದಾದರೆ, ಇಲ್ಲಿ ನೀವು 5 ಜನ ಆರಾಮವಾಗಿ ಟ್ರಾವೆಲ್ ಮಾಡಬಹುದು. ಸ್ಪೇಸ್ ಮತ್ತು ಕಂಫರ್ಟ್ ಬಗ್ಗೆ ಈ ಕಾರಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ. ಫೀಚರ್ಸ್ ಬಗ್ಗೆ ಹೇಳುವುದಾದರೆ, 7 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಆಟೋ AC, ವೈರ್ಲೆಸ್ ಚಾರ್ಜಿಂಗ್, ಡ್ರೈವ್ ಮೋಡ್ಸ್, ಸೇಫ್ಟಿಗೆ 6 ಏರ್ ಬ್ಯಾಗ್ಸ್, ABS ವಿತ್ EBD, ಲೇನ್ ಚೇಂಜಿಂಗ್ ಅಸಿಸ್ಟ್ ಎಲ್ಲವೂ ನಿಮಗೆ ಸಿಗುತ್ತದೆ. ಈಗ ಈ ಕಾರ್ ಯಾವಾಗ ಲಾಂಚ್ ಆಗುತ್ತದೆ ಎಂದು ಹೇಳುವುದಾದರೆ, ಈ ಕಾರ್ ಮೇ ಸ್ಟಾರ್ಟಿಂಗ್ನಲ್ಲಿ ಲಾಂಚ್ ಆಗಲಿದೆ. ನಂಬರ್ 2 ನಲ್ಲಿ ಸುಜುಕಿ S-ಕ್ರಾಸ್ ಬರುತ್ತದೆ. S-ಕ್ರಾಸ್ ಒಂದು 5 ಸೀಟರ್ ಕಾಂಪ್ಯಾಕ್ಟ್ SUV. ಇದರ ಪ್ರೈಸಿಂಗ್ 8 ಲಕ್ಷ ರೂಪಾಯಿಗಳಿಂದ ಸ್ಟಾರ್ಟ್ ಆಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ ಸುಮಾರು 15 ಲಕ್ಷದ ಒಳಗೆ ಸಿಗುತ್ತದೆ. ಈ ಕಾರ್ನ ಲುಕ್ಸ್ ಅಂಡ್ ಡಿಸೈನ್ ಡೀಸೆಂಟ್ ಮತ್ತು ಸಿಂಪಲ್ ಆಗಿದೆ, ಆದರೆ ಕಾರ್ ನೋಡಲು ಪ್ರಿಟಿ ಮತ್ತು ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತದೆ. ಇದರ ಲೈಟಿಂಗ್ ವಿಸಿಬಿಲಿಟಿ ಬಗ್ಗೆ ಹೇಳುವುದಾದರೆ, ಫ್ರಂಟ್ ನಲ್ಲಿ ನಿಮಗೆ LED ಹೆಡ್ಲೈಟ್ಸ್, LED DRL, ಕೆಳಗೆ LED ಫಾಗ್ ಲ್ಯಾಂಪ್, ಹಿಂದೆ LED ಟೇಲ್ ಲೈಟ್ ಮತ್ತು ಬಲ್ಬ್ ಇಂಡಿಕೇಟರ್ಸ್ ಕೊಡಲಾಗುತ್ತದೆ. 16 ಇಂಚಸ್ನ ಅಲಾಯ್ ವೀಲ್ಸ್ ಸಿಗುತ್ತದೆ ಮತ್ತು 193 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ಆಫರ್ ಮಾಡಲಾಗುತ್ತದೆ. ಇಲ್ಲಿ ನಿಮಗೆ 2 ಇಂಜಿನ್ ಆಪ್ಷನ್ ಸಿಗುತ್ತದೆ. ಮೊದಲನೆಯದು 1.5 ಲೀಟರ್ ಟರ್ಬೋ ಚಾರ್ಜ್ ಪೆಟ್ರೋಲ್ ಎಂಜಿನ್ ಮತ್ತು ಎರಡನೆಯದು 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಎಂಜಿನ್. ಇದರಲ್ಲಿ ನಿಮಗೆ 6 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಮತ್ತು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಕೊಡಲಾಗುತ್ತದೆ. ಇಂಟೀರಿಯರ್ ಬಗ್ಗೆ ಹೇಳುವುದಾದರೆ, ಇಲ್ಲಿ ನೀವು 5 ಜನ ಆರಾಮವಾಗಿ ಟ್ರಾವೆಲ್ ಮಾಡಬಹುದು. ಸ್ಪೇಸ್ ಮತ್ತು ಕಂಫರ್ಟ್ಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಇನ್ನು ಫೀಚರ್ಸ್: 7 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಸ್ಟೀರಿಂಗ್ ವೀಲ್ ಮೌಂಟೆಡ್ ಕಂಟ್ರೋಲ್, ಆಟೋ AC, ಕೀಲೆಸ್ ಎಂಟ್ರಿ, ಲೆದರ್ ಅಪ್ಹೋಲ್ಸ್ಟರಿ, ಸೇಫ್ಟಿಗಾಗಿ 6 ಏರ್ ಬ್ಯಾಗ್ಸ್, ABS ವಿತ್ EBD, ಲೇನ್ ಪ್ಯಾಸೇಜ್ ಎಲ್ಲವೂ ನಿಮಗೆ ಕೊಡಲಾಗುತ್ತದೆ. ನೋಡಿದರೆ ನಿಮ್ಮ ಫ್ಯಾಮಿಲಿಗೆ ತುಂಬಾ ಕಂಫರ್ಟೇಬಲ್ SUVಯನ್ನು ಸುಜುಕಿ ಕಂಪನಿ ತರಲಿದೆ. ಇದರಲ್ಲಿ ನಿಮಗೆ ಮೈಂಟೆನೆನ್ಸ್ ಕಾಸ್ಟ್ ಮತ್ತು ರಿಲಯಬಿಲಿಟಿ ತುಂಬಾ ಚೆನ್ನಾಗಿ ಸಿಗುತ್ತದೆ. ಈಗ ಈ ಅದ್ಭುತ SUV ಯಾವಾಗ ಲಾಂಚ್ ಆಗುತ್ತದೆ ಎಂದು ಹೇಳುವುದಾದರೆ, ಇದು ಇಲ್ಲಿ ಮಿಡ್ ಮೇನಲ್ಲಿ ಲಾಂಚ್ ಆಗಲಿದೆ. ನಂಬರ್ 3 ರಲ್ಲಿ ನಿಸ್ಸಾನ್ ಜೂಕ್ ಬರುತ್ತದೆ. ಜೂಕ್ ಒಂದು 5 ಸೀಟಿನ ಕಾಂಪ್ಯಾಕ್ಟ್ SUV ಆಗಿದ್ದು, ಇದು ನಿಮಗೆ ಖಂಡಿತವಾಗಿಯೂ ಇಷ್ಟವಾಗುತ್ತದೆ. ಈ ಕಾರಿನ ಬೆಲೆ 9 ಲಕ್ಷ ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ಸುಮಾರು 15 ಲಕ್ಷ ರೂಪಾಯಿಗಳ ಒಳಗೆ ಸಿಗುತ್ತದೆ. ಈ ಕಾರಿನ ಲುಕ್ಸ್ ಮತ್ತು ಡಿಸೈನ್ ಸ್ಪೋರ್ಟಿ ಮತ್ತು ಸ್ಟೈಲಿಶ್ ಆಗಿರುವುದರಿಂದ ಕಾರು ನೋಡಲು ತುಂಬಾ ಪ್ರೀಮಿಯಂ ಆಗಿ ಕಾಣುತ್ತದೆ. ಲೈಟಿಂಗ್ ಬಗ್ಗೆ ಹೇಳುವುದಾದರೆ, ಮುಂಭಾಗದಲ್ಲಿ LED ಹೆಡ್ಲೈಟ್ಗಳು, LED DRL, ಕೆಳಗೆ LED ಫಾಗ್ ಲ್ಯಾಂಪ್, ಹಿಂಭಾಗದಲ್ಲಿ LED ಟೇಲ್ ಲ್ಯಾಂಪ್ ಮತ್ತು LED ಇಂಡಿಕೇಟರ್ಗಳನ್ನು ನೀಡಲಾಗುತ್ತದೆ. 17 ಇಂಚಿನ ಅಲಾಯ್ ವೀಲ್ಗಳು ಲಭ್ಯವಿರುತ್ತವೆ ಮತ್ತು 196 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ನೀಡಲಾಗುತ್ತದೆ. ಇಲ್ಲಿ 2 ಇಂಜಿನ್ಗಳು ಲಭ್ಯವಿರುತ್ತವೆ. ಮೊದಲನೆಯದು 1.2 ಲೀಟರ್ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಮತ್ತು ಎರಡನೆಯದು 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್. ಇದರಲ್ಲಿ 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಮತ್ತು 6 ಸ್ಪೀಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ನೀಡಲಾಗುತ್ತದೆ. ಇಂಟೀರಿಯರ್ ಬಗ್ಗೆ ಹೇಳುವುದಾದರೆ, ಇಲ್ಲಿ 5 ಜನರು ಆರಾಮವಾಗಿ ಪ್ರಯಾಣಿಸಬಹುದು. ಸ್ಪೇಸ್ ಮತ್ತು ಕಂಫರ್ಟ್ ಬಗ್ಗೆ ಯಾವುದೇ ತೊಂದರೆ ಇರುವುದಿಲ್ಲ. ಇದರಲ್ಲಿ ತುಂಬಾ ಪ್ರೀಮಿಯಂ ಇಂಟೀರಿಯರ್ ನೀಡಲಾಗುತ್ತದೆ.
ಇದರಲ್ಲಿ 10 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಬ್ಲೈಂಡ್ ಸ್ಪಾಟ್, ಕ್ಲೈಮೇಟ್ ಕಂಟ್ರೋಲ್, ಲೆದರ್ ಅಪ್ಹೋಲ್ಸ್ಟರಿ, LCD ಇನ್ಸ್ಟ್ರುಮೆಂಟ್ ಕನ್ಸೋಲ್ ಮತ್ತು ಸೇಫ್ಟಿ ಫೀಚರ್ಸ್ ಸಹ ಉತ್ತಮವಾಗಿ ಲಭ್ಯವಿರುತ್ತವೆ. ನಿಸ್ಸಾನ್ ಜೂಕ್ ಯಾವಾಗ ಬಿಡುಗಡೆಯಾಗುತ್ತದೆ ಎಂದು ಹೇಳುವುದಾದರೆ, ಈ ಕಾರ್ ಇಲ್ಲಿ ಜೂನ್ ಆರಂಭದಲ್ಲಿ ಬಿಡುಗಡೆಯಾಗಲಿದೆ. ನಂಬರ್ 4ರಲ್ಲಿ ಟೊಯೋಟಾ ವಲಾಸ್ ಬರುತ್ತದೆ. ವಲಾಸ್ ಒಂದು 7 ಸೀಟರ್ ಕಾರ್. ಇದು ನಿಮ್ಮ ಫ್ಯಾಮಿಲಿಗೆ ತುಂಬಾ ಕಂಫರ್ಟೇಬಲ್ ಆಗಿರುತ್ತದೆ ಮತ್ತು ಈ 2025ರಲ್ಲಿ ನಿಮ್ಮ ಫ್ಯಾಮಿಲಿಗೆ ಬೆಸ್ಟ್ ಚಾಯ್ಸ್ ಕೂಡ ಆಗಲಿದೆ. ಈ ಕಾರ್ನ ಪ್ರೈಸಿಂಗ್ 10 ಲಕ್ಷ ರೂಪಾಯಿಗಳಿಂದ ಶುರುವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ಸುಮಾರು 20 ಲಕ್ಷ ರೂಪಾಯಿಗಳ ಒಳಗೆ ಸಿಗುತ್ತದೆ. ಈ ಕಾರ್ನ ಲುಕ್ಸ್ ಅಂಡ್ ಡಿಸೈನ್ ಇದರ ಬೆಸ್ಟ್ ಪಾರ್ಟ್ ಆಗಿದೆ. ಯಾಕೆಂದರೆ ಈ ಕಾರ್ ನೋಡಲು ತುಂಬಾ ಸ್ಟೈಲಿಶ್, ಸ್ಪೋರ್ಟಿ, ಪ್ರೀಮಿಯಂ, ಮಸ್ಕ್ಯುಲರ್ ಎಲ್ಲವೂ ಈ ಕಾರ್ನಲ್ಲಿ ಸಿಗುತ್ತದೆ. ಲೈಟಿಂಗ್ ಬಗ್ಗೆ ಮಾತನಾಡುವುದಾದರೆ, ಫ್ರಂಟ್ನಲ್ಲಿ ನಿಮಗೆ LED ಹೆಡ್ಲೈಟ್ಸ್ ಸಿಗುತ್ತವೆ, LED DRL, ಕೆಳಗೆ ಫಾಗ್ ಲ್ಯಾಂಪ್, ಹಿಂದೆ LED ಟೇಲ್ ಲೈಟ್ ಮತ್ತು ನಿಮಗೆ ಬಲ್ಬ್ ಇಂಡಿಕೇಟರ್ಸ್ ನೀಡಲಾಗುತ್ತದೆ. 17 ಇಂಚಸ್ನ ಅಲಾಯ್ ವೀಲ್ಸ್ ಸಿಗುತ್ತವೆ ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ 195 ಮಿಲಿಮೀಟರ್ ನೀಡಲಾಗುತ್ತದೆ. ಇಂಜಿನ್ ಆಪ್ಷನ್ ಒಂದೇ ಸಿಗುತ್ತದೆ. ಅದು 1.5 ಲೀಟರ್ನ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಆಗಿರುತ್ತದೆ. ಇದರಲ್ಲಿ ನಿಮಗೆ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು CVT ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ನೀಡಲಾಗುತ್ತದೆ. ಈ ಇಂಜಿನ್ ತುಂಬಾ ರಿಲೈಯಬಲ್ ಆಗಿದೆ. ಇಂಟೀರಿಯರ್ ಬಗ್ಗೆ ಮಾತನಾಡುವುದಾದರೆ, ಇಲ್ಲಿ ನೀವು 7 ಜನರು ಆರಾಮವಾಗಿ ಕಂಫರ್ಟೇಬಲ್ ಆಗಿ ಟ್ರಾವೆಲ್ ಮಾಡಬಹುದು. ಸ್ಪೇಸ್ ಮತ್ತು ಕಂಫರ್ಟ್ ಬಗ್ಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಇನ್ನು ಫೀಚರ್ಸ್: 9 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಆಂಬಿಯಂಟ್ ಲೈಟಿಂಗ್, LCD ಡ್ರೈವರ್ ಡಿಸ್ಪ್ಲೇ, ಸ್ಟೀರಿಂಗ್ ವೀಲ್ ಮೌಂಟೆಡ್ ಕಂಟ್ರೋಲ್, ಸ್ಮಾರ್ಟ್ ಕ್ರೂಸ್ ಕಂಟ್ರೋಲ್, ಲೆದರ್ ಸೀಟ್ಸ್, 6 ಏರ್ ಬ್ಯಾಗ್ಸ್, ABS ವಿತ್ EBD ಎಲ್ಲವೂ ಈ ಕಾರ್ನಲ್ಲಿ ಸಿಗುತ್ತದೆ. ಈಗ ಈ ಅದ್ಭುತ ಫ್ಯಾಮಿಲಿ ಕಂಫರ್ಟೇಬಲ್ ಕಾರ್ ಯಾವಾಗ ಲಾಂಚ್ ಆಗುತ್ತದೆ ಎಂದರೆ, ಇದೇ ಮೇ ಎಂಡ್ನಲ್ಲಿ ಕನ್ಫರ್ಮ್ ಆಗಿ ಲಾಂಚ್ ಆಗಲಿದೆ. ನಂಬರ್ 5ರಲ್ಲಿ ಹ್ಯುಂಡೈ ಬೇಯಾನ್ ಬರುತ್ತದೆ. ಬೇಯಾನ್ ಒಂದು ಸ್ಮಾಲ್ ಸೈಜ್ಡ್ 5 ಸೀಟರ್ SUV ಆಗಿದೆ. ನಿಮ್ಮ ಫ್ಯಾಮಿಲಿ ಚಿಕ್ಕದಾಗಿದ್ದರೆ ಮತ್ತು ನಿಮ್ಮ ಬಜೆಟ್ ಕಡಿಮೆ ಇದ್ದರೆ, ಹ್ಯುಂಡೈ ಕಂಪನಿ ನಿಮಗಾಗಿ ಬಹಳ ಅದ್ಭುತವಾದ SUVಯನ್ನು ತರಲಿದೆ. ಈ ಕಾರ್ನ ಪ್ರೈಸ್ 7 ಲಕ್ಷ ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ ಸುಮಾರು 12 ಲಕ್ಷ ರೂಪಾಯಿಗಳ ಒಳಗೆ ಸಿಗುತ್ತದೆ. ಈ ಕಾರ್ನ ಲುಕ್ಸ್ ಅಂಡ್ ಡಿಸೈನ್ ಬಹಳ ಪ್ರೀಮಿಯಂ ಮತ್ತು ಬಹಳ ಸ್ಪೋರ್ಟಿ ಆಗಿದೆ. ಆದ್ದರಿಂದ ಕಾರ್ ನೋಡಲು ತುಂಬಾ ಅದ್ಭುತವಾಗಿ ಕಾಣುತ್ತದೆ. ಲೈಟಿಂಗ್ ಬಗ್ಗೆ ಹೇಳುವುದಾದರೆ, ಫ್ರಂಟಲ್ಲಿ ನಿಮಗೆ ಆಲ್ LED ಹೆಡ್ಲೈಟ್ಸ್ ಸೆಟಪ್ ನೀಡಲಾಗಿದೆ. ಹಾಗೆಯೇ ಹಿಂದೆ LED ಟೈಲ್ ಲೈಟ್ ಮತ್ತು ಬಲ್ಬ್ ಇಂಡಿಕೇಟರ್ಸ್ ನೀಡಲಾಗಿದೆ. 15 ಇಂಚಸ್ನ ಅಲಾಯ್ ವೀಲ್ಸ್ ಸಿಗುತ್ತವೆ ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಸುಮಾರು 190 ಮಿಲಿಮೀಟರ್ ನೀಡಲಾಗಿದೆ. ಇಂಜಿನ್ನಲ್ಲಿ ನಿಮಗೆ 1.2 ಲೀಟರ್ನ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಮತ್ತು 1 ಲೀಟರ್ನ CNG ಇಂಜಿನ್ ಸಿಗುತ್ತದೆ. ಇದರಲ್ಲಿ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ನೀಡಲಾಗುತ್ತದೆ. ಇಂಟೀರಿಯರ್ ಬಗ್ಗೆ ಹೇಳುವುದಾದರೆ, ನೀವು 5 ಜನ ಆರಾಮವಾಗಿ ಟ್ರಾವೆಲ್ ಮಾಡಬಹುದು. ಕಾರ್ನಲ್ಲಿನ ಫೀಚರ್ಸ್ ಮತ್ತು ಸೇಫ್ಟಿ ಫೀಚರ್ಸ್ ನಿಮ್ಮ ಫ್ಯಾಮಿಲಿಗೆ ಬಹಳ ಉತ್ತಮವಾಗಿವೆ. ಈ ಅದ್ಭುತ SUV ಯಾವಾಗ ಲಾಂಚ್ ಆಗುತ್ತದೆ ಎಂದು ಹೇಳುವುದಾದರೆ, ಇದು ಏಪ್ರಿಲ್ ಎಂಡ್ವರೆಗೆ ಲಾಂಚ್ ಆಗುವ ಸಾಧ್ಯತೆ ಇದೆ. ನಂಬರ್ 6ನಲ್ಲಿ ಟೊಯೋಟಾ ಹ್ಯಾರಿಯರ್ ಬರುತ್ತದೆ. ಹ್ಯಾರಿಯರ್ ಟೊಯೋಟಾದ ಅದ್ಭುತ SUV ಆಗಿದ್ದು ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ಈ ಕಾರಿನ ಬೆಲೆ 12 ಲಕ್ಷ ರೂಪಾಯಿಯಿಂದ ಪ್ರಾರಂಭವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ ಸುಮಾರು 21 ಲಕ್ಷ ರೂಪಾಯಿ ಒಳಗೆ ಸಿಗುತ್ತದೆ. ಈ ಕಾರಿನ ಲುಕ್ಸ್ ಮತ್ತು ಡಿಸೈನ್ ಏರೋಡೈನಮಿಕ್ ಆಗಿ ಸ್ಪೋರ್ಟಿ ಆಗಿರುವುದರಿಂದ ಕಾರ್ ನೋಡಲು ತುಂಬಾ ಚೆನ್ನಾಗಿ ಕಾಣುತ್ತದೆ. ಲೈಟಿಂಗ್ ಬಗ್ಗೆ ಹೇಳುವುದಾದರೆ, ಮುಂಭಾಗದಲ್ಲಿ ನಿಮಗೆ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್, LED DRL, ಕೆಳಗೆ LED ಫಾಗ್ ಲ್ಯಾಂಪ್, ಹಿಂಭಾಗದಲ್ಲಿ LED ಟೇಲ್ ಲೈಟ್ ಮತ್ತು LED ಇಂಡಿಕೇಟರ್ಸ್ ನೀಡಲಾಗಿದೆ. 17 ಇಂಚಿನ ಅಲಾಯ್ ವೀಲ್ಸ್ ಮತ್ತು 197 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ನೀಡಲಾಗಿದೆ. ಇದರಲ್ಲಿ ನಿಮಗೆ 2 ಇಂಜಿನ್ ಸಿಗುತ್ತದೆ. ಮೊದಲನೆಯದು ಟೊಯೋಟಾದ ಹೊಸ 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಮತ್ತು ಎರಡನೆಯದು 1.8 ಲೀಟರ್ ಹೈಬ್ರಿಡ್ ಪೆಟ್ರೋಲ್ ಇಂಜಿನ್. ಇದರಲ್ಲಿ ನಿಮಗೆ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ನೀಡಲಾಗುತ್ತದೆ. ಇಂಟೀರಿಯರ್ ಬಗ್ಗೆ ಹೇಳುವುದಾದರೆ, ಕಾರಿನ ಇಂಟೀರಿಯರ್ ತುಂಬಾ ಲಕ್ಸುರಿಯಸ್ ಮತ್ತು ಪ್ರೀಮಿಯಂ ಆಗಿದೆ. ಇಲ್ಲಿ ನೀವು 5 ಜನರು ಆರಾಮವಾಗಿ ಪ್ರಯಾಣ ಮಾಡಬಹುದು. 10 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, LCD ಡ್ರೈವರ್ ಡಿಸ್ಪ್ಲೇ, ಬ್ಲೈಂಡ್ ಸ್ಪಾಟ್, ಡ್ಯಾಶ್ ಕ್ಯಾಮೆರಾ, ಏರ್ ಪ್ಯೂರಿಫೈಯರ್, ಸುರಕ್ಷತೆಗಾಗಿ 6 ಏರ್ ಬ್ಯಾಗ್ಸ್, ABS ಜೊತೆಗೆ EBD, ಬ್ಲೈಂಡ್ ಸ್ಪಾಟ್ ಎಲ್ಲವನ್ನೂ ಈ ಕಾರಿನಲ್ಲಿ ನೀಡಲಾಗಿದೆ. ಈಗ ಈ ಅದ್ಭುತ SUV ಯಾವಾಗ ಲಾಂಚ್ ಆಗುತ್ತದೆ ಎಂದರೆ, ಮೇ ತಿಂಗಳ ಅಂತ್ಯದಲ್ಲಿ ಇದು ಖಚಿತವಾಗಿ ಲಾಂಚ್ ಆಗಲಿದೆ.
ನಂಬರ್ 7ನಲ್ಲಿ ಕಿಯಾ ಸೊರೆಂಟೊ ಬರುತ್ತದೆ. ಸೊರೆಂಟೊ ಒಂದು ಪ್ರೀಮಿಯಂ ಕ್ಲಾಸ್ 7 ಸೀಟರ್ SUV. ಇದು ನಿಮ್ಮ ಫ್ಯಾಮಿಲಿಗೆ ತುಂಬಾ ಕಂಫರ್ಟೇಬಲ್ ಆಗಿರಲಿದೆ. ಈ ಕಾರ್ನ ಪ್ರೈಸಿಂಗ್ 20 ಲಕ್ಷ ರೂಪಾಯಿಗಳಿಂದ ಶುರುವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ ಸುಮಾರು 30 ಲಕ್ಷ ರೂಪಾಯಿಗಳ ಒಳಗೆ ಸಿಗುತ್ತದೆ. ಈ ಕಾರ್ನ ಲುಕ್ಸ್ ಅಂಡ್ ಡಿಸೈನ್ ಇದರ ಬೆಸ್ಟ್ ಪಾರ್ಟ್, ಯಾಕೆಂದರೆ ಈ ಕಾರ್ ನೋಡಲು ಸ್ಪೋರ್ಟಿ, ಎಲಿಗಂಟ್ ಮತ್ತು ತುಂಬಾ ಸುಂದರವಾಗಿ ಕಾಣುತ್ತದೆ. ಲೈಟಿಂಗ್ ಬಗ್ಗೆ ಹೇಳುವುದಾದರೆ ಫ್ರಂಟ್ ಅಲ್ಲಿ LED ಹೆಡ್ಲೈಟ್ಸ್, LED DRL, ಕೆಳಗೆ LED ಫಾಗ್ ಲ್ಯಾಂಪ್, ಹಿಂದೆ LED ಟೇಲ್ ಲೈಟ್ ಮತ್ತು LED ಇಂಡಿಕೇಟರ್ಸ್ ನೀಡಲಾಗಿದೆ. 20 ಇಂಚಸ್ನ ಅಲಾಯ್ ವೀಲ್ಸ್ ಸಿಗುತ್ತವೆ. ಹಾಗೆಯೇ 18 ಇಂಚಸ್ನ ಆಪ್ಷನ್ ಕೂಡ ನೀಡಲಾಗುತ್ತದೆ. ಇದರಲ್ಲಿ ನಿಮಗೆ 205 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತದೆ. ಇಂಜಿನ್ ಬಗ್ಗೆ ಹೇಳುವುದಾದರೆ 2 ಇಂಜಿನ್ ಆಪ್ಷನ್ ಸಿಗುತ್ತವೆ. ಮೊದಲನೆಯದು 1.6 ಲೀಟರ್ ಪ್ಲಗ್ ಇನ್ ಹೈಬ್ರಿಡ್ ಪೆಟ್ರೋಲ್ ಇಂಜಿನ್ ಮತ್ತು ಎರಡನೆಯದು 2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್. ಇದರಲ್ಲಿ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ನೀಡಲಾಗುತ್ತದೆ. ಇಂಟೀರಿಯರ್ ಬಗ್ಗೆ ಹೇಳುವುದಾದರೆ ಕಾರ್ನ ಇಂಟೀರಿಯರ್ ತುಂಬಾ ಸ್ಪೇಷಿಯಸ್ ಮತ್ತು ಲಕ್ಸುರಿಯಸ್ ಆಗಿದೆ. ಆದ್ದರಿಂದ ಒಳಗೆ ನಿಮಗೆ ರಾಜನ ಫೀಲ್ ಬರುತ್ತದೆ. ಕಂಫರ್ಟ್ ಕೂಡ ನಿಮಗೆ ಉತ್ತಮವಾಗಿರುತ್ತದೆ. ಫೀಚರ್ಸ್ನಲ್ಲಿ 12 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, 12 ಇಂಚ್ TFT ಡ್ರೈವರ್ ಡಿಸ್ಪ್ಲೇ, ಆಂಬಿಯಂಟ್ ಲೈಟಿಂಗ್, ಸ್ಟೀರಿಂಗ್ ವೀಲ್ ಮೌಂಟೆಡ್ ಕಂಟ್ರೋಲ್, ಸ್ಮಾರ್ಟ್ ಕ್ರೂಸ್ ಕಂಟ್ರೋಲ್, ಲೆದರ್ ಸೀಟ್ಸ್, ಸೇಫ್ಟಿಗಾಗಿ 8 ಏರ್ ಬ್ಯಾಗ್ಸ್, ABS ವಿತ್ EBD, ADAS ಸಿಸ್ಟಮ್, ಬ್ಲೈಂಡ್ ಸ್ಪಾಟ್, ಏರ್ ಪ್ಯೂರಿಫೈಯರ್ ಎಲ್ಲವೂ ಈ ಕಾರ್ನಲ್ಲಿ ನಿಮಗೆ ಸಿಗುತ್ತದೆ. ಈಗ ಈ ಅದ್ಭುತ SUV ಯಾವಾಗ ಲಾಂಚ್ ಆಗುತ್ತದೆ ಎಂದು ಹೇಳುವುದಾದರೆ ಇದು ಜುಲೈ 13ನಲ್ಲಿ ಲಾಂಚ್ ಆಗಲಿದೆ. ನಂಬರ್ 8ರಲ್ಲಿ ನಿಸ್ಸಾನ್ ಟೆರ್ರಾ ಬರುತ್ತದೆ. ಟೆರ್ರಾ ಕೂಡ ಒಂದು 7 ಸೀಟರ್ SUV ಆಗಿದೆ. ಇದರ ಬೆಲೆ 20 ಲಕ್ಷ ರೂಪಾಯಿಯಿಂದ ಪ್ರಾರಂಭವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ ಸುಮಾರು 30 ಲಕ್ಷ ರೂಪಾಯಿಗಳ ಒಳಗೆ ಸಿಗುತ್ತದೆ. ಈ ಕಾರಿನ ಲುಕ್ಸ್ ಮತ್ತು ಡಿಸೈನ್ ತುಂಬಾ ಬೋಲ್ಡ್ ಮತ್ತು ಅಗ್ರೆಸಿವ್ ಆಗಿದೆ ಮತ್ತು ಈ ಕಾರು ಸಂಪೂರ್ಣವಾಗಿ ಮಾಫಿಯಾ ವೈಬ್ ನೀಡುತ್ತದೆ. ಇದರ ರೋಡ್ ಪ್ರೆಸೆನ್ಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತದೆ. ಲೈಟಿಂಗ್ ಬಗ್ಗೆ ಹೇಳುವುದಾದರೆ ಫ್ರಂಟ್ನಲ್ಲಿ ನಿಮಗೆ LED ಹೆಡ್ಲೈಟ್ಸ್, LED DRL, ಕೆಳಗೆ LED ಫಾಗ್ ಲ್ಯಾಂಪ್, ಹಿಂದೆ LED ಟೇಲ್ ಲೈಟ್ ಮತ್ತು ನಿಮಗೆ LED ಇಂಡಿಕೇಟರ್ಸ್ ನೀಡಲಾಗುತ್ತದೆ. 21 ಇಂಚಿನ ಅಲಾಯ್ ವೀಲ್ಸ್ ಸಿಗುತ್ತದೆ. ಇದು ತನ್ನಲ್ಲಿಯೇ ತುಂಬಾ ದೊಡ್ಡದಾಗಿದೆ ಮತ್ತು ನಿಮಗೆ 212 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ನೀಡಲಾಗುತ್ತದೆ. ಈ ಕಾರಿನಲ್ಲಿ ನಿಮಗೆ 2 ಇಂಜಿನ್ಗಳು ಸಿಗುತ್ತದೆ. ಮೊದಲನೆಯದು 2 ಲೀಟರ್ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಮತ್ತು ಎರಡನೆಯದು 2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್. ಇದರಲ್ಲಿ ನಿಮಗೆ ಕೇವಲ ಒಂದು ಟ್ರಾನ್ಸ್ಮಿಷನ್ ಸಿಗುತ್ತದೆ. ಅದು 8 ಸ್ಪೀಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತದೆ. ಇಂಟೀರಿಯರ್ ಬಗ್ಗೆ ಹೇಳುವುದಾದರೆ ಇಲ್ಲಿ 7 ಜನರು ಆರಾಮವಾಗಿ ಕಂಫರ್ಟೇಬಲ್ ಆಗಿ ಪ್ರಯಾಣ ಮಾಡಬಹುದು. ಆದ್ದರಿಂದ ನಿಮ್ಮ ಫ್ಯಾಮಿಲಿಗೆ ಕಂಫರ್ಟ್ ಬಗ್ಗೆ ಯಾವುದೇ ತೊಂದರೆ ಇರುವುದಿಲ್ಲ. ಫೀಚರ್ಸ್: 10 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್, ಹೆಡ್ಸ್ ಅಪ್ ಡಿಸ್ಪ್ಲೇ, ವೈರ್ಲೆಸ್ ಚಾರ್ಜಿಂಗ್, ಸೇಫ್ಟಿಗಾಗಿ 8 ಏರ್ ಬ್ಯಾಗ್ಸ್, ABS ವಿತ್ EBD, ಲೆವೆಲ್ 2 ADAS ಸಿಸ್ಟಮ್ ಮತ್ತು ನಿಮಗೆ ಬ್ಲೈಂಡ್ ಸ್ಪಾಟ್ ನೀಡಲಾಗುತ್ತದೆ. ಈ ಕಾರಿನಲ್ಲಿ ನಿಮಗೆ ಪ್ಯಾನರಾಮಿಕ್ ಸನ್ರೂಫ್ ಕೂಡ ಆಫರ್ ಮಾಡಲಾಗುತ್ತದೆ. ಈಗ ಈ ಅದ್ಭುತ SUV ಯಾವಾಗ ಲಾಂಚ್ ಆಗುತ್ತದೆ ಎಂದು ಹೇಳುವುದಾದರೆ ಇದು ಇಲ್ಲಿ ಜುಲೈ ಅಂತ್ಯದಲ್ಲಿ ಲಾಂಚ್ ಆಗಲಿದೆ. ಉಳಿದಂತೆ ನೀವು ಕಮೆಂಟ್ ಮಾಡಿ ಈ 8 ಕಾರುಗಳಲ್ಲಿ ನಿಮಗೆ ಯಾವ ಕಾರು ಇಷ್ಟವಾಗಿದೆ ಮತ್ತು 2025ರಲ್ಲಿ ನಿಮ್ಮ ಕುಟುಂಬಕ್ಕಾಗಿ ಯಾವ ಕಾರ್ ತೆಗೆದುಕೊಳ್ಳಲು ಇಷ್ಟಪಡುತ್ತೀರಿ ಎಂದು ತಿಳಿಸಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಕಾರ್ಗಳಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ನಾವಿನ್ನು ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.